ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ಈಗ ಈ ಕೋರ್ಟ್ನಲ್ಲಿ ವಾದ ಮಂಡಿಸಲ್ಲ ಅಂತ ಹೇಳ್ಬಿಟ್ಟು ವಕೀಲ ಸುನೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ದರ್ಶನ್ ಪರ ವಾದವನ್ನು ಮಂಡಿಸಲ್ಲ ಅಂತ ಹೇಳ್ಬಿಟ್ಟು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ವಿಚಾರಣೆಯಿಂದ ನಟ ದರ್ಶನ್ ಪರ ವಕೀಲರು ನಿವೃತ್ತಿಯನ್ನ ಬಯಸಿದ್ದಾರೆ. ಇದೇ ವೇಳೆ ವಿಚಾರಣಾ ನ್ಯಾಯಾಲಯವು ಪ್ರಕರಣಕ್ಕೆ ಸಂಬಂಧಿಸಿದಂತ ಪೆನ್ ಡ್ರೈವ್ ಅನ್ನ ಸಾಕ್ಷ್ಯವಾಗಿ ಪರಿಗಣಿಸಲು ಒಪ್ಪಿಗೆಯನ್ನು ಸೂಚಿಸಿದ್ದು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ಆಲ್ರೆಡಿ ಆರಂಭವಾಗಿದೆ. ಈ ನಡುವೆ ಇದೀಗ ಹೈಕೋರ್ಟ್ನಲ್ಲಿ ನಡೀತಿರುವಂತಹ ಪ್ರಮುಖ ವಿಚಾರಣೆಯೊಂದರಲ್ಲಿ ನಟ ದರ್ಶನ್ ಪರ ವಕೀಲರು ದಿಢೀರಂತ ನಿವೃತ್ತಿಯನ್ನ ಬಯಸಿ ಕಾಲಾವಕಾಶವನ್ನ ಕೋರಿರುವ ಘಟನೆ ನಡೆದಿದ್ದು ಕಾನೂನು ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಕೊಲೆಯಾದಂತಹ ರೇಣುಕಾಸ್ವಾಮಿ ಅವರ ತಾಯಿಯನ್ನ ವಿಚಾರಣಾ ನ್ಯಾಯಾಲಯದಲ್ಲಿ ಪಾಟಿ ಸವಾಲಿಗೆ ಒಳಪಡಿಸಲು ಅವಕಾಶವನ್ನ ನೀಡಬೇಕು ಎಂದು ಕೋರಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ. ಈ ಕುರಿತು ಸಲ್ಲಿಕೆಯಾಗಿರುವಂತಹ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠವು ಕೈಗೆತ್ತಿಕೊಂಡಿದೆ. ಪ್ರಾಸಿಕ್ಯೂಷನ್ ಸಲ್ಲಿಸಿರುವ ಈ ಅರ್ಜಿ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಾಗ ನಟ ದರ್ಶನ್ ಪರವಾಗಿ ಈವರೆಗೆ ವಕಾಲತ್ತನ್ನು ವಹಿಸಿದಂತಹ ವಕೀಲ ಸುನೀಲ್ ಅವರು ನ್ಯಾಯಪೀಠದ ಮುಂದೆ ಅತ್ಯಂತ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹೈಕೋರ್ಟ್ನಲ್ಲಿರುವಂತಹ ಈ ಕೇಸ್ನಿಂದ ನಿವೃತ್ತಿಯನ್ನ ಬಯಸಿದ್ದೀನಿ. ನಾನು ಕೆಳ ಹಂತದ ವಿಚಾರಣಾ ನ್ಯಾಯಾಲಯದಲ್ಲಿ ಅಂದರೆ ಟ್ರಯಲ್ ಕೋರ್ಟ್ ನಟ ದರ್ಶನ್ ಪರವಾಗಿ ಹಾಜರಾಗ್ತಿರೋದು ನಿಜ. ಆದರೆ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವಂತಹ ಈ ನಿರ್ದಿಷ್ಟ ಪ್ರಕರಣದ ವಾದದ ಮಂಡನೆಯಿಂದ ನಾನು ನಿವೃತ್ತಿಯನ್ನು ಬಯಸ್ತಾ ಇದ್ದೀನಿ. ಈ ಕೇಸ್ನಲ್ಲಿ ಹೈಕೋರ್ಟ್ ಮುಂಭಾಗ ವಾದ ಮಂಡಿಸಲು ನನಗೆ ದರ್ಶನ್ ಅವರಿಂದ ಯಾವುದೇ ಅಧಿಕೃತ ಸೂಚನೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ನೀಡಿದ್ದಾರೆ. ದರ್ಶನ್ ಕಡೆಯಿಂದ ಸ್ಪಷ್ಟ ನಿರ್ದೇಶನ ಇಲ್ಲದ ಕಾರಣ ಹೊಸದಾಗಿ ವಕೀಲರನ್ನ ನೇಮಿಸಿಕೊಳ್ಳಲು ಅಥವಾ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲು ಕಾಲಾವಕಾಶ ನೀಡಬೇಕಂತ ಹೇಳ್ಬಿಟ್ಟು ವಕೀಲ ಸುನೀಲ್ ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಪರ ವಕೀಲ ಈ ದಿಢೀರ್ ಮನವಿಯನ್ನ ಪುರಸ್ಕರಿಸಿದ ಹೈಕೋರ್ಟ್ನ ಏಕಸದಸ್ಯ ಪೀಠವು ಪ್ರಕರಣದ ಮುಂದಿನ ವಿಚಾರಣೆಯನ್ನ ಜೂನ್ 23ಕ್ಕೆ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿದೆ. ಅಂದರೆ ಜೂನ್ 23ನೇ ತಾರೀಕು ನಿಗದಿಪಡಿಸಿದೆ ಆದೇಶವನ್ನು ಹೊರಡಿಸಲಾಗಿದೆ. ಜೂನ್ 23ನೇ ತಾರೀಕಿನಂದು ದರ್ಶನ್ ಪರವಾಗಿ ಹೊಸ ವಕೀಲರು ಹಾಜರಾಗ್ತಾರೆ ಅಥವಾ ಹಾಲಿ ವಕೀಲರೇ ಸೂಚನೆಯನ್ನ ಪಡೆದುಕೊಂಡು ವಾದವನ್ನು ಮುಂದುವರಿಸ್ತಾರೆ. ಅಂದರೆ ಈಗಿರುವಂತಹ ಸುನೀಲ್ ಅವರೇ ಮುಂದೆ ವಾದವನ್ನು ಮಂಡಿಸಬಹುದು ಅಥವಾ ಹೊಸ ವಕೀಲರನ್ನ ನಿಲ್ಲಿಸಬಹುದು. ಎರಡರಲ್ಲಿ ಒಂದಾಗಬಹುದು. ಆದರೆ ಪೆನ್ ಡ್ರೈವ್ ಸಾಕ್ಷ್ಯಕ್ಕೆ ಸಿವಿಲ್ ಕೋರ್ಟ್ ಒಪ್ಪಿಗೆ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ ಅಂದರೆ ತನಿಖಾಧಿಕಾರಿಗಳು ಸಲ್ಲಿಸಿರುವಂತಹ CCTV ದೃಶ್ಯಾವಳಿ ಒಳಗೊಂಡಂತಹ ಪೆನ್ ಡ್ರೈವ್ ಅನ್ನ ಸಾಕ್ಷ್ಯವಾಗಿ ನಗರದ 59ನೇ ಹೆಚ್ಚುವರಿ CCTV ದೃಶ್ಯಾವಳಿ ಒಳಗೊಂಡಂತಹ ಪೆನ್ ಡ್ರೈವ್ ಅನ್ನ ಸಾಕ್ಷ್ಯವಾಗಿ ನಗರದ 59ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯ ಪರಿಗಣಿಸಿದೆ. ವಿಚಾರಣೆ ವೇಳೆ ವಿಶೇಷ ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನ ಕುಮಾರ್ ಅವರು ಪೆನ್ ಡ್ರೈವ್ನಲ್ಲಿರುವಂತಹ CCTV ಫುಟೇಜಸ್ ಏನಿದೆ ಅದನ್ನು ನೀಡಿದಂತಹ ಸುಮನಹಳ್ಳಿಯ ಬಳಿಯ ಅಪಾರ್ಟ್ಮೆಂಟ್ ಒಂದರ ಮಹಿಳಾ ನಿವಾಸಿ ದೃಢೀಕರಿಸಿದಂತಹ ಪ್ರಮಾಣ ಪತ್ರವನ್ನು ಸಲ್ಲಿಸಿದರು. ಇದರಿಂದ ಪೆನ್ ಡ್ರೈವ್ ಅನ್ನ ಸಾಕ್ಷ್ಯಾಧಾರವಾಗಿ ನ್ಯಾಯಾಲಯ ಪರಿಗಣಿಸಿ ಪ್ರಕರಣದ ವಿಚಾರಣೆಯನ್ನ ಜೂನ್ 22ಕ್ಕೆ ಮುಂದೂಡಿದೆ. ಅಂದರೆ ಈಗ ಸುನೀಲ್ ಅವರೇ ಮುಂದಿನ ವಿಚಾರಣೆಯನ್ನ ಮಾಡಬಹುದು, ಅಂದರೆ ಮಂಡಿಸಬಹುದು ಆರ್ಗ್ಯುಮೆಂಟ್ ಅನ್ನ, ಅಥವಾ ಹೊಸ ಲಾಯರ್ ಕೂಡ ಬರಬಹುದು. ಯಾಕಂತಂದ್ರೆ ಸುನೀಲ್ ಅವರು ಹೇಳಿದ್ದಾರೆ ನನಗೆ ದರ್ಶನ್ ಆಗಿರ್ಬಹುದು ಅಥವಾ ದರ್ಶನ್ ಮನೆಯವರಿಂದ ಆಗಿರಬಹುದು ಹೈಕೋರ್ಟಲ್ಲಿ ನನಗೆ ಅಂದರೆ ಹೈಕೋರ್ಟಲ್ಲಿ ನನಗೆ ವಾದವನ್ನು ಮಂಡಿಸೋದಕ್ಕೆ ಯಾವುದೇ ಒಂದು ಸೂಚನೆಯನ್ನು ಕೊಟ್ಟಿದ್ದಿದ್ರೆ ನಾನು ನಡೆಸ್ತಿದ್ದೆ. ಈಗ ನಾನೇ ಲಾಯರ್ ಅಥವಾ ಬೇರೆ ಲಾಯರ್ ಬರಬಹುದು. ಅದಕ್ಕಾಗಿ ಕಾಲಾವಕಾಶ ಬೇಕು ಅಂತ ಕೇಳಿದರೆ 23, 22ನೇ ತಾರೀಕಾಗ ಕಾಲಾವಕಾಶ ಕೋರ್ಟ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್. ಕಾದ್ ನೋಡಬೇಕು ಸುನೀಲ್ ಅವರೇ ಮುಂದುವರಿಸ್ತಾರ ಈ ಕೇಸ್ನ ಅಥವಾ ಹೊಸಬ್ರು ಯಾರಾದರೂ ಬಂದು ನಿಂತ್ಕೊಂತಾರ ಅಡ್ವೊಕೇಟ್, ಕಾದ್ ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.